ತಾವರೆಕೆರೆ ಬಳಿ 150 ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ, ಇಂಜಿನಿಯರ್ಗೆ ರಸ್ತೆ ಅಗಲೀಕರಣ ಮಾಡಲು ಶಾಸಕ ಎಂಟಿ ಕೃಷ್ಣಪ್ಪ ಸೂಚನೆ ನೀಡಿದ್ದಾರೆ. ತುರುವೇಕೆರೆ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 150 ಕಾಮಗಾರಿ ನಡೆಯುತ್ತಿದ್ದು, ತಾಲೂಕಿನ ತಾವರೆಕೆರೆ ಬಳಿ ಅವೈಜ್ಞಾನಿಕವಾಗಿ ರಸ್ತೆಯನ್ನು ಕಿರಿದಾಗಿಸಿದ್ದು, ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಕಾಮಗಾರಿ ಜವಾಬ್ದಾರಿ ಹೊತ್ತಿರುವ ಇಂಜಿನಿಯರ್ಗೆ ಈಗಾಗಲೇ ತಾವರೆಕೆರೆ ಬಳಿ ಹಾದು ಹೋಗಿರುವ ರಸ್ತೆ ಕಿರಿದಾಗಿದ್ದು, ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಗ್ರಾಮಸ್ಥರುಗಳಿಗೆ ಹಾಗೂ ಜಾನುವಾರುಗಳಿಗೆ ರಸ್ತೆ ದಾಟಲು ತೊಂದರೆಯಾಗುತ್ತದೆ. ಕೂಡಲೇ ಎರಡು ಬದಿಯಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕು. ಸಾರ್ವಜನಿಕರು ಮತ್ತು ರೈತರಿಗೆ ಜಾನುವಾರುಗಳು ಸಂಚರಿಸಲು ಅನುಕೂಲ ಮಾಡಬೇಕೆಂದು ಸೂಚಿಸಲಾಗಿದೆ. ಆದರೆ ಕೆಲ ರಾಜಕೀಯ ನಾಯಕರು ವಾಸ್ತವ ತಿಳಿಯದೆ ಹೋರಾಟ ಮಾಡಲು ಮುಂದಾಗಿದ್ದಾರೆ. ಮೊದಲು ವಾಸ್ತವ ಏನು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆಂದು ಕಿವಿ ಮಾತನ್ನ ಹೇಳಿದ್ದಾರೆ. ವರದಿ ಮಂಜುನಾಥ್ ಕೆಎ, ತುರುವೇಕೆರೆ, ನಮ್ಮ ವಿಜಯವಾಹಿನಿ. ಬಹುಶಃ ಮೊನ್ನೆ ಇಂಜಿನಿಯರ್ ಬಂದು ಹೇಳೋರು, ಈ ರಸ್ತೆ ನಾನು ಎಸ್ಟಿಮೇಟ್ ಎಲ್ಲ ತರಿಸಿದ್ದೀನಿ, ಎಸ್ಟಿಮೇಟ್ ಪ್ರಕಾರ ರಸ್ತೆ ಇದೆ, ಬಟ್ ಎರಡು ಕಡೆ ಇದು ಮಾಡಬೇಕು, ಸರ್ವಿಸ್ ರೋಡ್ ಮಾಡಬೇಕು, 20 ಅಡಿ, ಆವಾಗ ಸರಿ ಹೋಗ್ತದೆ. ಸರ್ವಿಸ್ ರೋಡ್ ಇಲ್ಲದೆ ಇದ್ರೆ ಬಹುಶಃ ಅಲ್ಲಿಯ ರೈತರಿಗೆ ದನ ಕರ ಗಾಡಿ ಎತ್ತು ಹೊಡಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಎರಡು ಸರ್ವಿಸ್ ರೋಡ್ ಮಾಡಕ್ಕೆ ನಾನು ಹೇಳಿದ್ದೀನಿ.